ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು, ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವ, ಅದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಅವೇಳನಕಾರಿ ಮಾತನಾಡಿದ್ದಾರೆ. ಅವರು ಎಲುಬಿಲ್ಲದ ನಾಲಿಗೆ ಜೊತೆಗೆ ಇಡೀ ದೇಶದಲ್ಲಿ ಅಶಾಂತಿ ಸೃಷ್ಟಿ ಮಾಡಲು ಹೊರಟಿರುವ ಇವರನ್ನು ಈ ಕೂಡಲೇ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸಚಿವ ಸಂಪುಟದಿಂದ ಕೈ ಬಿಡಬೇಕು, ಅವರ ಗೃಹ ಮಂತ್ರಿಯನ್ನು ವಾಪಸ್ ಪಡಿಬೇಕು. ಯಾಕಂದ್ರೆ ಅಂಬೇಡ್ಕರ್ ಸಾಹೇಬರನ್ನು ಏನು ಪ್ಯಾಷನ್ಗೋಸ್ಕರ ಏನು ಇವತ್ತು ಬೀದಿಗಳಲ್ಲಿ ಅವರನ್ನ ಸ್ಮರಣೆ ಮಾಡ್ತಾರೆ ಅಂತ ಹೇಳಿದಾರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ನೀವು ಇವತ್ತು ಈ ಪ್ರಜಾಪ್ರಭುತ್ವದಲ್ಲಿ ಗೆದ್ದು ಇವತ್ತು ನೀವು ಗೃಹ ಮಂತ್ರಿ ಆಗಿದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಅಡಿಯಲ್ಲಿ ನೀವು ಇರೋದು. ಅದನ್ನು ಬಿಟ್ಟು ನೀವು ಅಂಬೇಡ್ಕರನ್ನು ಸ್ಮರಣೆ ಮಾಡುವ ಬದಲು ದೇವರನ್ನು ಸ್ಮರಣೆ ಮಾಡದೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ. ಆಯ್ತಪ್ಪ ಅಮಿತ್ ಶಾ ಅವರೇ, ನೀವು ಸ್ವರ್ಗಕ್ಕೆ ಹೋಗ್ರಿ, ದೇವ್ರನ್ನೇ ಇದು ಮಾಡ್ಕೊಳ್ಳಿ. ನಮ್ದು RSS ಸಿದ್ಧಾಂತ, ಆ ಸಿದ್ಧಾಂತ, ಈ ಸಿದ್ಧಾಂತ ಅಂತ ಹೇಳಿ ದೊಡ್ಡ ದೊಡ್ಡ ಭಾಷಣ ಬೀಯೋದನ್ನು ಬಿಟ್ಟು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನೀವು ಅವಹೇಳನಕಾರಿ ಮಾತಾಡ್ತಿರಲ್ಲ, ನಿಮ್ಗೆ ಎಲುಬಿದೆಯಾ? ನಿಮ್ಗೆ ಮಾನವೀಯತೆ ಅನ್ನೋದು, ಮತ್ತೆ ನಿಮ್ಗೇನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಾ ನೀವು? ನಿಮಗೆ ಯಾರು ಈ ಒಂದು ಪದ ಉಪಯೋಗಿಸಲು ಅನುಮತಿ ಕೊಟ್ರು? ಈ ರೀತಿಯ ಈ ಮಾತುಗಳನ್ನಾಡಲು ನಿಮ್ಗೆ ನಾಚಿಕೆ ಆಗಲ್ವಾ? ಅಲ್ಲ ಸ್ವಾಮಿ, ಇಡೀ ದೇಶದಲ್ಲೆಲ್ಲ, ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅದಕ್ಕೊಂದು ಶಕ್ತಿ. ಇಡೀ ಕಡು ಬಡವರಿಗೆ ಅವರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ನಾವು ಏನಾದ್ರೂ ಇವತ್ತು ಕಾನೂನು ಪ್ರಕಾರ ಹೋರಾಟ ಮಾಡಿ ಗೆದ್ಕೊಂತೀವಿ ಅಂದ್ರೆ ಹೋರಾಟದ ಹಕ್ಕನ್ನು ಪಡ್ಕೊಂಡಿದ್ದೀವಿ ಅಂದ್ರೆ ಅದು. ಇವತ್ತು ಹೆಣ್ಣು ಮಕ್ಕಳು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋಗ್ತಾರೆ ಅಂದ್ರೆ ಅದು ಬಾಬಾ ಸಾಹೇಬ್ ಕೊಟ್ಟಿರೋ ಸಂವಿಧಾನ ಕೊಟ್ಟಿರುವಂತಹ ಹಕ್ಕು. ಪ್ರತಿಯೊಬ್ಬ ಕಾನೂನು ಅಂದ್ರೆ ಇವತ್ತು ಕಾರ್ಮಿಕ ಇರ್ಬೋದು, ರೈತ ಇರ್ಬೋದು, ಕೂಲಿ ಕಾರ್ಮಿಕ, ಎಲ್ರಿಗೂ ಸಹ ತಮ್ಮ ಹಕ್ಕನ್ನು ಪಡೆದುಕೊಳ್ಳುವ ಹಕ್ಕನ್ನು ನೀಡುವ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ಕೂಡಲೇ ನೀವೇನು ಮಾತಾಡಿದ್ರ ಅದನ್ನು ಇಡೀ ದೇಶಾದ್ಯಂತ ಜನಸಾಮಾನ್ಯರ ಬಳಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳಬೇಕು. ಮತ್ತು ಮಾನ್ಯ ಪ್ರಧಾನಮಂತ್ರಿಗಳು ಅವರು ಕ್ಷಮಾಪಣೆ ಕೇಳದ ಇದ್ರೆ ಅವರು ಸಚಿವ ಸಂಪುಟದ ಕೈ ಬಿಟ್ಟು ಅಶಾಂತಿಗೆ ಕಾರಣವಾಗಿ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋ ಅಪಮಾನವನ್ನು ಈ ಕೂಡಲೇ ನಮ್ಮ ರೈತ ಸಂಘದಿಂದ ಸಂಪೂರ್ಣವಾಗಿ ನಾವು ಖಂಡಿಸ್ತೀವಿ. ನೀವೇನನ್ನು ಬಹಿರಂಗವಾದ ಕ್ಷಮಾಪಣೆ ಕೇಳದೇ ಇದ್ರೆ ಮುಂದೆ ಆಗುವ ಎಲ್ಲಾ ನಿಮ್ಮ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನೀವೇನಾದ್ರೂ ಬಂದ್ರೆ ನಮ್ಮ ರೈತ ಸಂಘದಿಂದ ನಿಮ್ಮ ಮುಖಕ್ಕೆ ಸಗಣಿ ಬಳಿಯುವ ಸಲುವನ್ನು ಮಾಡುವ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.